ಇವತ್ತು ನಾವು ಗುಲ್ಬರ್ಗ ಜಿಲ್ಲೆ ನಮ್ಮ ಜಿಲ್ಲಾ ನೌಕರ ಸಂಘ ವತಿಯಿಂದ ಈ ಸ್ನೇಹ ಸಂಗಮ ಪರಿಚಯ ಗ್ರಂಥನ ಅಂದ್ರೆ 2727 ನೌಕರರನ್ನ ಒಟ್ಟುಗೂಡಿಸಿ ಸ್ನೇಹ ಸಂಘ ಪರಿಚಯ ಗ್ರಂಥ ಮಾಡ್ತೀವಿ. ನಾವೆಲ್ಲ ನಮ್ಮ ರಾಜ್ಯ ಎಂ ಶ್ರೀನಿವಾಸ ಅವರಿಗೆ ಆಮೇಲೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಕೂಡ ಕರ್ಸಿದ್ದೇವೆ. ನಮ್ಮ ಪೀಠಾಧ್ಯಕ್ಷರು ಅಂತ ಸ್ವಾಮಿಗಳು ಕರ್ಸಿದ್ವಿ, ಸಿದ್ಧಾಸಮನ್ ಕರ್ಸಿದ್ವಿ. ನಾವು ಅಂದ್ರೆ ನಮ್ಮ ನೌಕರ ಮಾಡ್ಬೇಕಲ್ಲ, ಅವರ ಸಮ್ಮುಖದಲ್ಲಿ ಆಗ್ಬೇಕಂತ ತಿಳ್ಕೊಂಡು ಎಲ್ಲ ನೌಕರರು ಒಳಗೂಡಿಸಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಹಳ ಯಶಸ್ವಿಯಾಗಿ ಆಗ್ತಂತ ನನಗೆ ಅನಿಸ್ತಾ ಇದೆ. ಇವತ್ತು ನೋಡಿದ್ರ ಎಲ್ಲ ಜನರು ಎಲ್ಲ ಸಾಕಷ್ಟು ಬಂದಾರ. 4 ಜನ ಎಕ್ಸ್ಪೆಕ್ಟೆಡ್, ನಾವು ನಿರೀಕ್ಷೆ ಮಾಡಿ ಅಷ್ಟು ಜನ ಬಂದಿದ್ದಾರೆ. ಎಷ್ಟು ಹೊರಗೆಲ್ಲ ಕೂತಿದ್ವಿ. ಸೊ ಹೀಗಾಗಿ ನಮ್ ಒಂದೇ ಉದ್ದೇಶ ಹೇಳಿದ್ವಲ್ಲ, ನಮ್ಮ ನೌಕರರನ್ನ ನಾವು ಪರಿಚಯಿಸಬೇಕು. ಒಬ್ಬರು ಪರಿಚಯ ಇಲ್ಲ. ಸೊ ಈ ಉದ್ದೇಶದಿಂದ ಪರಿಚಯ ಮಾಡೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇದರಿಂದ ಬೇರೆ ಬೇರೆ ವಿಚಾರ ಬಂದು ಬರ್ತಾವ. ಒಬ್ರು ಪರಿಚಯದಾಗ ವಿಚಾರ ತಾನೇ ಬರ್ತಾವ. ಅವಾಗ ಏನಾದ್ರು ನಾವು ಉಂಟಾಗ್ಬಹುದು. ಯಾವುದೇ ನಮ್ಮ ಸಮಾಜವನ್ನ ಉತ್ತಮ ರೀತಿಯಲ್ಲಿ ತೋರಿಸ್ಬೇಕಂದಾಗ ನಮ್ ಪರಿಚಯ ಆಗ್ತದ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಮ್ಮ ಎಲ್ಲರ ಒಂದು ಸಮ್ಮುಖಕ್ಕೆ ಯಶಸ್ವಿ ಆಯ್ತು ಅಂತಕ್ಕಂಥ ನನ್ನ ಭಾವನೆ ಇದೆ. ಸೊ ಇದಕ್ಕಾಗಿ ನಾನು ತಮಗೂ ಕೂಡ ಮೀಡಿಯಾದಲ್ಲಿ ಬಂದು ಇವತ್ತು ನಮ್ಮ ವಿಚಾರ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ. ಹಿಂಗೆ ಅದಕ್ಕೆ ಸಂಬಂಧ ಇಲ್ಲ, ಆ ಚುನಾವಣೆಗೆ ನಮ್ಗೆ ಏನೂ ಸಂಬಂಧ ಇಲ್ಲ. ನಾವು ಈ ಕಾರ್ಯಕ್ರಮ ಸರಳ ಸುಮಾರು 1 ವರ್ಷದಿಂದ ಹಾಕೊಂಡಿದ್ದೆ. ನಾನು ಆಕ್ಚುಲಿ ಡಿಸೆಂಬರ್ 25ಕ್ಕೆ ನೀಡ್ಕೊಟ್ಟಿತ್ತು ಕಾರ್ಯಕ್ರಮ. ನಾವು ಏನ್ ಜೇಡಿ ಬಿಟ್ಟು ಜೇಡಿದವರು ಅದೇ ಹೇಳಿದ್ರು, ನಾವು 20 ಮಾಡ್ಕೊಂಡು ಆಗ್ಲಿಲ್ಲ. ಬಹಳ ಕಷ್ಟ ಸ್ಥಾನ, ನಾವು ಅನ್ಕೊಂಡಾಗ ಆಗಂಗಿಲ್ಲ. ನಾವು ಒಂದ್ ಮನೆ ಕಟ್ಟಬೇಕು 1 ವರ್ಷ ಆಗಂಗಿಲ್ಲ, 1.5 ವರ್ಷ ಬಿಡ್ತದ. ನೋಡ್ರಿ ನೀವು ಯಾವಾಗಲಿ 1 ತಿಂಗಳು ಡ್ಯೂಟಿ ಹೋಗ್ತದ, ಏನು ಮಾಡಕಲ್ಲ. ಅನಿವಾರ್ಯ ಕಾರಣ ಎಲ್ಲರೂ ಕೆಲಸ ಒತ್ತಡ ಇರ್ತಾರ, ಬಹಳ ಕಷ್ಟ ಇದೆ. ಆದ್ರೂ ಕೂಡ ನಾವು ಏನ್ ಅನ್ಕೊಂಡೆವು, ಇವತ್ತ ನಾನು ಇದು ಡೇಟ್ ಅನೌನ್ಸ್ ಮಾಡಿ ಸುಮಾರು ಅವಾಗ ಮಾಡಿ ಡಿಸೆಂಬರ್ ಇವಾಗ ಇದು 26 ಮೇ ಮಾಡಿದಲ್ಲ, ಇದು 1 ತಿಂಗಳಿಂದ ಮಾಡಿದ್ವಿ ನಾವು. ಅದಕ್ಕೆ ನಾವು ಈಗ ಎಲೆಕ್ಷನ್ ಮಾಡಬಹುದಾಗಿತ್ತು. ನಾವು ಕೋಡ ಪಂಡ ಬರ್ತಾ ಇತ್ತು, ಇದ್ರು ಕೂಡ ನಾವು ಸರ್ಕಾರ ಕಡೆಯಿಂದ ಅನುಮತಿ ತಗೊಂಡೆ ಇದು ನಡೆಸಬೇಕಂದ್ರ. ಡಿಸಿ ಭೇಟಿಯಾಗಿ ನಾವೀಗ ನೌಕರು ಕೂಡಿ ಕಾರ್ಯಕ್ರಮ ಬುಕ್ ಮಾಡ್ತಾ ಇದ್ವಿ ಅಂದಾಗ ಅವ್ರು ಹೇಳಿದ್ರು, ನೀವು ಆರಾಮಾಗಿ ಮಾಡ್ಬೋದು. ರಾಜಕೀಯ ರೈತ ಮಾಡ್ತಾ ಇದ್ದೀರಿ, ರಾಜಕೀಯ ಯಾರಿಗೆ ಕರ್ಸಿಲ್ಲ. ಅದಕ್ಕಾಗಿ ನಾವು 2727 ಸದಸ್ಯರು ಇಟ್ಟುಕೊಂಡು ಪೊಲೀಸ್ ಸಮಾಜ ಪದವಿಗಳು ಮತ ಇದಾವೆ ಅಂತ ಕಾರ್ಯಕ್ರಮ. ಹಂಗೇನು ಅದು ತಪ್ಪು ತಿಳುವಳಿಕೆ, ಹಂಗಿಲ್ಲ. ಅದೇನು ವಿಚಾರ ಇಲ್ಲ ನಮ್ಮಲ್ಲಿ. ನಾವು ಯಾರಿಗೆ ರಾಜಕೀಯ ಕರ್ತಾ ಇಲ್ಲ, ಹೇಳ್ತಾ ಇಲ್ಲ. ಅದು ಭಾವನೆ ತಪ್ಪು ಕಲ್ಪನೆ ಅಂತ ನಾವು ಆ ತಲೆಗೆ ಯಾವ್ದು ವಿಚಾರ ಮಾಡಿಲ್ಲ. ನಾವು ಪರಿಚಯ ನೋಡಿ, ಬಿಜೆಪಿ ಕಾಂಪ್ಲೇಟ್ ಎಲ್ಲ ಬಿಜೆಪಿ ಅಭ್ಯರ್ಥಿ ಕಾಂಪ್ಲೇಟ್ ತಿರುಗಾಡ್ತಾ ಇದೆ. ಬಿಜೆಪಿ ಯಾರು ಕೈ ಹಿಡ್ಕೊಂಡ್ಬಂದ್ರು, ಕೈಯಲ್ಲಿ ಕಾಂಪ್ಲೇಟ್ ಇದಾವೆ, ಪ್ರತಿಯೊಬ್ಬರು ಕೈಯಲ್ಲಿ ಕಾಂಪ್ಲೇಟ್ ಇದಾವೆ. ಅದು ನಮಗೆ ಸಂಬಂಧ ಇಲ್ಲ, ಇದಕ್ಕೂ ನಮಗೆ ಏನು ಸಂಬಂಧ ಇಲ್ಲ. ಸ್ಪಷ್ಟಪಡಿಸ್ತಾ ಪರಿಚಯ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಅಥವಾ ಯಾರಿಗಾದ್ರೂ ಬೆಂಬಲ ನೀಡುವಂತ ಯಾವ್ದು ಯಾರಿಗೂ ಪರಿಚಯ ಗ್ರಂಥ ಬಿಡುಗಡೆ ಒಂದು ಕಾರ್ಯಕ್ರಮ. ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಬೆಂಬಲ ನೀಡ್ತಾ ಇಲ್ಲ, ಯಾವ್ದನ್ನ ದೂರ ಇದೀವಿ ನಾವು. ನಾನು ಕರ್ನಾಟಕ ರಾಜ್ಯ ಕೂಲಿ ಬೆಸ್ತ ಕಬ್ಬಲಿಗ ನೌಕರರ ರಾಜ್ಯ ಸಂಘಕ್ಕೆ ರಾಜ್ಯಾಧ್ಯಕ್ಷನಾಗ್ತೀನಿ. ಇಲ್ಲಿ ಬಂದಿರೋ ಉದ್ದೇಶ, ನಾವು ಏನು ಮೋಟಿವೇಟ್ ಮಾಡ್ತಾ ಇದೀವಿ, ಎಲ್ಲ ಒಗ್ಗೂಡಿಸ್ಬೇಕು, ಸಂಘಟನೆ ಆಗ್ಬೇಕು. ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗಬೇಕು. ನಮ್ಮ ಸಮಾಜದ ಮಕ್ಕಳು ಯಾರಾದ್ರೂ ಸ್ಪೋರ್ಟ್ಸ್ ಒಂದು ಆಕ್ಟಿವಿಟೀಸ್ ಇರ್ತಾರೆ, ಒಂದು ಪ್ರತಿಭೆಯಲ್ಲಿ ಇರ್ತಾರೆ, ತುಂಬಾ ಬಡವರು ಇರ್ತಾರೆ, ಅಂತವ್ರನ್ನ ಮೇಲೆತ್ತಬೇಕು. ಮುಖ್ಯವಾಗಿ ನಮ್ಮ ಸಮಾಜದವರು ಎಲ್ರು ಸಂಘಟನೆ ಆಗ್ಬೇಕು, ಸಂಘಟಿತರಾಗಬೇಕು ಅಂತ ಹೇಳಿ ಆ ಒಂದು ಉದ್ದೇಶ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ. ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಮ್ಮ ಸಮಾಜ ಗಣ ಸಮುದಾಯ ಬಹಳ ಹಿಂದುಳಿದ ಸಮುದಾಯ. ಈಗ ಇವರು ನಮ್ಮ ಗುಲ್ಬರ್ಗ ಜಿಲ್ಲೆ ಜಮಾದಾರ್ ಸಾಹೇಬರು 12ನೇ ಇಸ್ವಿಲಿ 2012ನೇ ಇಸ್ವಿಲಿ 120 ಜನ ಇದ್ರು. ಇವತ್ತು 2327 ಅಷ್ಟು ಜನನ ಇವತ್ತು ಕ್ರೋಢೀಕರಿಸಿದ್ದಾರೆ. ಇನ್ನೂ ಇದಾರೆ, ಬರ್ಬೇಕಾರು. ಅವ್ರನ್ನೆಲ್ಲ ಆಯ್ಕೆ ಮಾಡಿ ಅವ್ರನ್ನೆಲ್ಲ ಕರ್ಸಿ. ಯಾಕೆ ಅಂದ್ರೆ ನಾವು ನೌಕರರು, ನಮ್ಗೆ ಎಲ್ಲಾ ಸರ್ಕಾರದ ಸೌಲಭ್ಯಗಳು ಎಲ್ಲ ಪ್ರತಿಯೊಂದು ಗೊತ್ತಿರ್ತದೆ. ನಮಗ್ ಗೊತ್ತಿರೋದ್ರಿಂದ ನಮ್ಮ ಸಮಾಜದ ಅಂಟಮ್ಗಳು ಕೂಲಿ ಕೆಲಸ ಮಾಡಿರ್ತಾರೆ, ವ್ಯವಸಾಯ ಮಾಡಿರ್ತಾರೆ, ಅವ್ರ ಮಕ್ಳುಗಳು ಇರ್ತಾರೆ, ಪ್ರತಿಭಾವಂತರು ಇರ್ತಾರೆ. ಅಂತ ಮಕ್ಕಳನ್ನ ಗುರುತಿಸಿ ಫಸ್ಟ್ ಎಜುಕೇಶನ್ ಕೊಡುವಂತದ್ದು, ಆಮೇಲೆ ಇಲಾಖೆಗಳಲ್ಲಿ ಏನು ಸವಲತ್ತು ಕೊಡಿಸ್ತದೆ ಅದ್ರ ಬಗ್ಗೆ ಅರಿವು ಮೂಡಿಸುವಂತದ್ದು ಒಂದು ಕಾರ್ಯಕ್ರಮ ಆಗ್ಬೇಕು. ನಾವೆಲ್ಲ ಸಂಘಟಿತರಾಗಬೇಕು ಅಂತ ಹೇಳಿ ನಾವೆಲ್ಲ ಅಂಟಮ್ದಿರಂತೆ ನಾವೆಲ್ಲ ಒಂದು ಸಮಾಜ ಏನು ಮುಖ್ಯವಾಹಿನಿ ತಗೊಂಡೋಗ್ಬೇಕು ಅಂತ ಹೇಳಿ ನಾವೆಲ್ಲ ಇವರು ನೀಲ್ಗಂಠ ಜಮಾದಾರರು ಸಹ, ಈ ಟೀಮು ಸಹ ನಮ್ ಬೆಂಗಳೂರು ಬರ್ತದೆ. ಎಲ್ರು ನಾವೆಲ್ಲ ಕೈ ಜೋಡಿಸಿ ನಮ್ ಸಮಾಜನ ಮೇಲೆತ್ತಕ್ಕೆ ಹೋಗಿ ಮುಖ್ಯವಾಹಿನಿಗೆ ಬರಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ನಾವು ಇಲ್ಲಿ ಅಷ್ಟು ದೂರದಿಂದ 600 ಕಿಲೋಮೀಟರ್ ನಮ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿ ಆನೇಶನವರು, ಉಪಾಧ್ಯಕ್ಷರು ಇದೇ ಗ್ರಾಮದವರು ರವಿ ಕಟ್ಟಿಮನಿ ಪ್ರೊಫೆಸರ್ ಅವರು ಬಂದಿದ್ದಾರೆ. ಮತ್ತೆ ರಾಯಚೂರಿಂದ ರಂಗನಾಥ್ ದೇಸಾಯಿ ಅಂತ ಅವರು ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಭೀಮರಾಯ್ ಅರ್ಕೆರೆ ಎಲ್ಲ ನಾವೆಲ್ಲ ಬಂದಿದ್ದೀವಿ. ಬಹಳ ಸಂತೋಷದಿಂದ ಬಂದಿದ್ದೀನಿ. ನಮ್ಗೆ ಬಹಳ ಖುಷಿ ಆಗ್ತಿದೆ. ಮಾಧ್ಯಮ ಮಿತ್ರರು, ನೀವು ನಮ್ಮ ಸಮಾಜದವ್ರ ಬಗ್ಗೆ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಬರೆದು ನ್ಯಾಯಾಲಯಕ್ಕೆ ನಮ್ಮನ್ನೆಲ್ಲ ವ್ಯವಸ್ಥಿತವಾಗಿ ತಗೊಂಡೋಗ್ಬೇಕು ಅಂತ ಹೇಳಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ.